ಬಿರಿಯಾನಿ ಪೌಡರ್ ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ. 1 ಸ್ಪೂನ್ ಈ ಬಿರಿಯಾನಿ ಪೌಡರ್ ಹಾಕಿದ್ರೆ ಬಿರಿಯಾನಿ ಟೇಸ್ಟೇ ಚೇಂಜ್ ಆಗುತ್ತೆ. ಮನೆ ಪೂರ್ತಿ ಘಮ ಘಮ ಅಂತಿರುತ್ತೆ. ಮಾಡೋದಕ್ಕೂ ಸಹ ತುಂಬಾ ಸಿಂಪಲ್ ಮತ್ತು ಈಸಿ ಕೂಡ. ನೀವು ಮನೆಯಲ್ಲಿ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡುವಂಥದ್ದು. ಯಾವುದೇ ಕಲರ್ ಇಲ್ಲದೆ, ಕೆಮಿಕಲ್ಸ್ ಇಲ್ಲದೆ 6 ತಿಂಗಳು ಯೂಸ್ ಮಾಡ್ಬೋದು. ಈ ಪೌಡರ್ನ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಬನ್ನಿ ಇವಾಗ ಫಟಾಫಟ್ ಅಂತ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೀವು ಅಳತೆನ ಟೇಬಲ್ ಸ್ಪೂನ್ ತೊಗೊಂಡು ಕೂಡ ಯೂಸ್ ಮಾಡ್ಬೋದು. ಮೊದಲಿಗೆ ನಾನು ಸ್ಟವ್ನ ಆನ್ ಮಾಡ್ಕೊತಾ ಇಲ್ಲ ಇಲ್ಲಿ. ಅದಕ್ಕೂ ಮುಂಚೆ ಇಂಗ್ರೀಡಿಯೆಂಟ್ಸ್ ಎಷ್ಟು ಬೇಕು, ಹಾಗೆ ಯಾವ ಪದಾರ್ಥ ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಪ್ಯಾನ್ ಮೇಲೆ ನಾನು 20 ಪೀಸಸ್ ಅಷ್ಟು ಚಕ್ಕೆನ ಹಾಕೊತಾ ಇದ್ದೀನಿ. 30 ಪೀಸಸ್ ಅಷ್ಟು ಲವಂಗ ಇದೆ. 1 ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ, 23 ಪೀಸಸ್ ಇದೆ. ಮತ್ತು 5 ದೊಡ್ಡ ಚಮಚದಷ್ಟು ಕಾಳು ಮೆಣಸು, ಸೋಂಪು ಕಾಳು 1 ಚಮಚದಷ್ಟು, 1 ಚಮಚದಷ್ಟು ಜೀರಿಗೆ, ಮರಾಠಿ ಮೊಗ್ಗು 9 ಪೀಸು, ಅನಾನಸ್ ಹೂವು 6 ಪೀಸಸ್ಸು. ನಿಮಗೆ ಕಪ್ಪು ಏಲಕ್ಕಿ ಏನಾದರೂ ಸಿಕ್ಕಿದ್ರೆ ಅದನ್ನು ಕೂಡ ಒಂದು 5-6 ಪೀಸಸ್ ಹಾಕ್ಕೊಡಿ. ಬಟ್ ನಾನಿಲ್ಲಿ ಹಾಕೊತಾ ಇಲ್ಲ. 4 ಎಲೆ ಅಷ್ಟು ಜಾಪತ್ರೆ, 1/4 ಭಾಗದಷ್ಟು ಜಾಕಾಯಿ, 1 ದೊಡ್ಡ ಚಮಚದಷ್ಟು ಕಲ್ಲು ಹೂವು ಹಾಕೊತಾ ಇದ್ದೀನಿ. ಇದು ಹಾಕೊಂಡ್ರೆ ತುಂಬಾ ಘಮ ಘಮ ಅನಿಸುತ್ತೆ. ಜಸ್ಟ್ ಒಂದು 10 ರೂಪಾಯಿಗೆಲ್ಲ ಸಿಗುತ್ತೆ, ಹಾಕೊಳ್ಳಿ. ಕಾಸ್ಟ್ಲಿ ಏನೂ ಅಲ್ಲ. ಹಾಗೆ 9 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಬೀಜನ ಹಾಕೊತಾ ಇದ್ದೀನಿ. ಇದು ಚೆನ್ನಾಗಿ ಕೆಂಪಾಗಿ ಉರಿಬೇಕು ಅಂತ ಏನೂ ಇಲ್ಲ. ಜಸ್ಟ್ ನಾವು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಇದು ಬಿಸಿ ಆಗ್ತಾ ಆಗ್ತಾ ಇದರ ಪರಿಮಳ ಬರೋದು ಸ್ಟಾರ್ಟ್ ಆಗುತ್ತೆ. ಇದು ಯಾವಾಗ ಘಮ ಘಮ ಅಂತ ಸ್ಮೆಲ್ ಬರುತ್ತೋ ಆಗ ಇದು ಬೆಚ್ಚಗೆ ಆಗಿದೆ ಅಂತ ಅರ್ಥ. 1 ಹಿಡಿಯಷ್ಟು ಕಸ್ತೂರಿ ಮೇಥಿನ ಹಾಕೊತಾ ಇದ್ದೀನಿ. ನೀವು ಇದನ್ನು ಬಿರಿಯಾನಿ ಮಾಡುವಾಗ ಕೂಡ ಹಾಕೋಬೋದು. ಕೆಲವೊಮ್ಮೆ ಇದನ್ನು ಹಾಕೊಳ್ಳೋದು ಮರ್ತೋಗುತ್ತೆ ಅನ್ನೋರು, ಆ ಜಂಜಾಟ ಬೇಡ ಅನ್ನೋರು ಇವಾಗಲೇ ಇದನ್ನು ಸೇರಿಸ್ಕೋಬೋದು. ಎಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಹಾಕೊಂಡಿದ್ದಾಗಿದ್ಮೇಲೆ ಇವಾಗ ನಾನು ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಬಿಸಿ ಮಾಡ್ಕೋಬೇಕು. ನೀವೇನಾದರೂ ಹೈ ಫ್ಲೇಮಲ್ಲಿ ಇಟ್ಟರೆ ಎಲ್ಲನೂ ಕಪ್ಪಾಗಿಬಿಡುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಇದನ್ನು ಬಿಸಿ ಮಾಡ್ಕೋಬೇಕು. ಎರಡು ನಿಮಿಷ ನಾನು ಇದನ್ನು ಬಿಸಿ ಮಾಡ್ಕೊಂಡಿದ್ದಾಗಿದ್ಮೇಲೆ ಇವಾಗ 10 ಗುಂಟೂರು ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ. ಹಾಗೆ 10 ಪಲಾವ್ ಎಲೆನೂ ಹಾಕೊತಾ ಇದ್ದೀನಿ. ನೀವು ಬೇಕಿದ್ರೆ ಬ್ಯಾಡಗೆ ಮೆಣಸಿನ್ಕಾಯಿನೂ ಕೂಡ ಹಾಕೋಬೋದು. ಬಟ್ ನನ್ನ ಹತ್ರ ಬ್ಯಾಡಗೆ ಮೆಣಸಿನ್ಕಾಯಿ ಇರಲಿಲ್ಲ, ಅದಕ್ಕೆ ನಾನು ಹಾಕೊತಾ ಇಲ್ಲ. ಇದನ್ನು ಹಾಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಧನಿಯಾ ಬೀಜ ಮನೇಲಿ ಇಲ್ಲ ಅನ್ನೋರು ಮಿಕ್ಸಿನಲ್ಲಿ ಮಸಾಲಾನ ಪುಡಿ ಮಾಡುವಾಗ 1-2 ಸ್ಪೂನಷ್ಟು ಧನಿಯಾ ಪುಡಿನ ಹಾಕೋಬೋದು. ಆದರೆ ಧನಿಯಾ ಬೀಜನೇ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಇಂಗ್ರೀಡಿಯೆಂಟ್ಸ್ ಅಂದರೆ ಜಾಕಾಯಿ, ಜಾಪತ್ರೆ, ಕಲ್ಲು ಹೂವು ಕೆಲವರಿಗೆ ಸಿಗೋದಿಲ್ಲ. ಅಂಥವ್ರು ಈ 3 ಇಂಗ್ರೀಡಿಯೆಂಟ್ಸ್ನ ಸ್ಕಿಪ್ ಮಾಡ್ಕೋಬೋದು. ಅಫ್ಕೋರ್ಸ್ ನೀವು ಈ ಇಂಗ್ರೀಡಿಯೆಂಟ್ಸ್ ಏನಾದರೂ ಮಿಸ್ ಮಾಡಿದರೆ ಟೇಸ್ಟ್ ಆಗ್ಬೋದು, ಫ್ರೀಕ್ವೆನ್ಸಿ ಆಗ್ಬೋದು, ಚೇಂಜ್ ಆಗ್ಬೋದು. ಬಟ್ ನಾವು ಹೆವಿ ಮಸಾಲ ತಿನ್ನೋದಿಲ್ಲ ಅನ್ನೋರು, ಇರೋ ಇಂಗ್ರೀಡಿಯೆಂಟ್ಸ್ ಮಾಡ್ಕೊತೀನಿ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು 2 ನಿಮಿಷ ಡ್ರೈ ಫ್ರೈ ಮಾಡಿದ ಮೇಲೆ ಪಲಾವ್ ಎಲೆ ಮತ್ತು ಮೆಣಸಿನ್ಕಾಯಿ ಹಾಕಿದ ನಂತರ 2 ನಿಮಿಷ ಲೋ ಫ್ಲೇಮ್ನಲ್ಲಿ ಡ್ರೈ ಫ್ರೈ ಮಾಡಿಕೊಳ್ತಾ ಇದ್ದೀನಿ. ಟೋಟಲಾಗಿ 4 ನಿಮಿಷ ಡ್ರೈ ಫ್ರೈ ಮಾಡಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಇದನ್ನು ಇದರಲ್ಲೇ ಬಿಟ್ಟರೆ ಬೇಗ ತಣ್ಣಗೆ ಆಗೋದಿಲ್ಲ. ಅದಕ್ಕೆ ತಟ್ಟೆಗೆ ಹಾಕೊತಾ ಇದ್ದೀನಿ ತಣ್ಣಗಾಗೋದಕ್ಕೆ. ಕಂಪ್ಲೀಟಾಗಿ ತಣ್ಣಗೆ ಆಗಬೇಕಿದು. ಫ್ಯಾನ್ ಕೆಳಗೆ ಎಲ್ಲ ಇಡಬಾರ್ದು. ಹೀಗೆ ನ್ಯಾಚುರಲ್ ಆಗಿ ತಣ್ಣಗೆ ಆಗಬೇಕು. ಹಾಗೆ ಬಿಟ್ಬಿಡಿ ಇದನ್ನು. ಇವಾಗ ಮಸಾಲೆ ಪೂರ್ತಿ ತಣ್ಣಗೆ ಆಗಿದೆ. ಈಗ ಇದನ್ನು ಚಿಕ್ಕ ಜಾರ್ಗೆ ಅಂದರೆ ಪೌಡರ್ ಎಲ್ಲ ಮಾಡ್ಕೊತೀವಲ್ಲ ಆ ಜಾರ್ಗೆ ಹಾಕೊತಾ ಇದ್ದೀನಿ. ದೊಡ್ಡ ದೊಡ್ಡ ಇಂಗ್ರೀಡಿಯೆಂಟ್ಸ್ ಏನಿದೆ ಮೊದಲಿಗೆ ಇದನ್ನು ಅಂದರೆ ಪಲಾವ್ ಎಲೆ, ಒಣಮೆಣ್ಸಿನ್ಕಾಯಿ, ಜಾಕಾಯಿ, ಜಾಪತ್ರೆ, ಚಕ್ಕೆ ಇದನ್ನೆಲ್ಲ ಮೊದಲಿಗೆ ಪುಡಿ ಮಾಡ್ಕೊತೀನಿ. ಇದನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೋಬಾರ್ದು, ಫುಲ್ ಫೈನ್ ಪೌಡರ್ ಆಗಬೇಕು. ಆ ರೀತಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನು. ಈಗ ನಾನು ಇದನ್ನು ಫಸ್ಟು ಗ್ರೈಂಡ್ ಮಾಡ್ಕೊತೀನಿ. ಹಾಗೆ ಉಳಿದಿದ್ದನ್ನ ಸೆಕೆಂಡ್ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ನೋಡಿ ಇವಾಗ ಪುಡಿ ಮಾಡಿದ್ದಾಗಿದೆ. ಈಗ 2 ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ನಾವೇನಾದರೂ ಒಂದೇ ಸಲ ಜಾಸ್ತಿ ಮಾಡ್ಕೊತೀವಿ ಅನ್ನೋರು, ಅಂದರೆ ತುಂಬ ದಿನ ಸ್ಟೋರ್ ಮಾಡೋರು, ಇದಕ್ಕೆ ಚೂರು ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೋದು. ಇದನ್ನು ಹಾಕಿದ್ರೆ ಬೇಗ ಕೆಡೋದಿಲ್ಲ, ಹಾಗೆ ಬೇಗ ಕೂಡ ಹಾಳಾಗೋದಿಲ್ಲ, ಹಾಗೆ ಇದರಲ್ಲಿ ಹುಳಗಳು ಕೂಡ ಆಗೋದಿಲ್ಲ. ನಾನು ಇದನ್ನು ಸ್ವಲ್ಪ ದಿನವರೆಗೂ ಸ್ಟೋರ್ ಮಾಡೋದ್ರಿಂದ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕೊತಾ ಇದ್ದೀನಿ, ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊತಾ ಇದ್ದೀನಿ. ಇನ್ ಕೇಸ್ ಆವಾಗಲೇ ಪೌಡರ್ ಮಾಡಿಕೊಂಡು ಆವಾಗಲೇ ಬಿರಿಯಾನಿ ಮಾಡ್ಕೊತೀವಿ ಅನ್ನೋರು ಇದಕ್ಕೆ ಉಪ್ಪು ಅರಿಶಿನ ಹಾಕೋ ಅವಶ್ಯಕತೆ ಇರೋದಿಲ್ಲ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಈಗ ಬಿರಿಯಾನಿ ಮಸಾಲ ಪೌಡರ್ ರೆಡಿಯಾಗಿದೆ. ಮನೆ ಪೂರ್ತಿ ಘಮ ಘಮ ಅಂತಿದೆ. 3-4 ಜನಕ್ಕೆ ಮಾಡ್ಕೊತೀವಿ ಅನ್ನೋರು ನೀವು 1 ಸ್ಪೂನ್ ಇದನ್ನು ಹಾಕೋಬೋದು. 5-6 ಜನಕ್ಕೆ ಮಾಡ್ಕೊತೀವಿ ಅನ್ನೋರು ಈ ಮಸಾಲನ 2 ಸ್ಪೂನ್ ಹಾಕೊಳ್ಳಿ. ಗಾಳಿ ಹೋಗದೇ ಇರೋ ಒಂದು ಬಾಕ್ಸ್ಗೆ ಇದನ್ನು ಹಾಕೊಳ್ಳಿ. ಹಾಗೆ ಹಾಕೋದ್ರಿಂದ ಸುಮಾರು 3 ತಿಂಗಳು ಕೂಡ ನೀವು ಇಟ್ಟರೂ ಕೆಡೋದಿಲ್ಲ. ಒಂದು ವೇಳೆ ಫ್ರಿಜ್ನಲ್ಲಿ ಇಡೋರು 6 ತಿಂಗಳು ಈ ಪೌಡರ್ ಕೆಡೋದಿಲ್ಲ. ಪೌಡರ್ ರೆಡಿಯಾದ ಕೂಡಲೇ ಬಾಕ್ಸ್ಗೆ ಹಾಕಿ ಎತ್ತಿಡಕ್ಕೆ ಹೋಗಬೇಡಿ. ಈ ಪೌಡರ್ನ ಸ್ವಲ್ಪ ಆರೋದಕ್ಕೆ ಬಿಡಿ, ಆಮೇಲೆ ಬಾಕ್ಸ್ಗೆ ಹಾಕಿ ಎತ್ತಿಡಿ. ಇವತ್ತು ನಾನು ತೋರಿಸಿರೋ ಪೌಡರ್ನ 3-4 ಜನಕ್ಕೆ 10-12 ಸಲ ಆರಾಮವಾಗಿ ಬಿರಿಯಾನಿನ ಮಾಡ್ಕೋಬೋದು. ಯಾವ ಕಲರ್ ಆಗಲಿ ಕೆಮಿಕಲ್ಸ್ ಕೂಡ ಹಾಕ್ತೇನೆ. ಫುಲ್ಲಿ ನ್ಯಾಚುರಲ್ ಬಿರಿಯಾನಿ ಮಸಾಲ ಇದು. ಮನೆಯಲ್ಲೇ ಮಾಡ್ಕೋಬೋದು. ತುಂಬಾ ಈಸಿ ರೆಸಿಪಿ ಇದು. ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ಪೌಡರ್ನ ನಾನ್ ವೆಜ್ಗೆ ಅಂತಲೇ ಅಲ್ಲ, ವೆಜ್ ರೆಸಿಪಿಗೂ ಕೂಡ ನೀವು ಬಳಸ್ಬೋದು. ಈವನ್ ಟೊಮೆಟೊ ಬಾತ್ಗೂ ಕೂಡ ಯೂಸ್ ಮಾಡ್ಕೋಬೋದು ಈ ಪೌಡರ್ನ. ಇದೇ ಬಿರಿಯಾನಿ ಮಸಾಲ ಪೌಡರ್ನ ಯೂಸ್ ಮಾಡಿಕೊಂಡು ದೊಣ್ಣೆ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ, ವೆಜ್ ಬಿರಿಯಾನಿ, ಎಗ್ ಬಿರಿಯಾನಿ, ಇನ್ನೂ ತುಂಬಾ ಬಿರಿಯಾನಿ ರೆಸಿಪಿಗೆ ಯೂಸ್ ಮಾಡ್ಬೋದು. ವೆಜ್ಗೂ ಯೂಸ್ ಆಗುತ್ತೆ, ನಾನ್ ವೆಜ್ಗೂ ಯೂಸ್ ಆಗುತ್ತೆ, ಏನೂ ವೇಸ್ಟ್ ಆಗೋದಿಲ್ಲ ಈ ಪೌಡರು. ನೋಡಿದ್ರಲ್ಲ ಫ್ರೆಂಡ್ಸ್, ಬಿರಿಯಾನಿ ಮಸಾಲ ಪೌಡರ್ನ ಹೇಗೆ ಮಾಡೋದು ಅಂತ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತಲೂ ನಾನು ಹೇಳ್ಕೊಟ್ಟಿದ್ದೀನಿ. ನೀವು ಒಮ್ಮೆ ಈ ಪೌಡರ್ನ ಟ್ರೈ ಮಾಡಿ ನೋಡಿ, ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ. ಈ ವಿಡಿಯೋ ನಿಮ್ಗಿಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡ್ಕೊಳ್ಳೋ ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ನಲ್ಲಿರೋರಿಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.